ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಯಾವ ಥರ ಮಾಡಿದ್ದಾರೆ. ಅಲ್ಲಿರೋದು ಬೋರು, ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಬೋರು, ಅಲ್ಲಿರೋದು ಬೋರು. ಅಲ್ಲಿಂದ ಬಂದು ನಾನು ಝೂಮ್ ಹಾಕಿರೋದು. ಅಲ್ಲಿಂದ ಬೋರು ಬಂದು ನೋಡಿ, ಅಲ್ಲಿಂದ ಪೈಪ್ ಕಲೆಕ್ಷನ್ನು ಇಲ್ಲಿಂದ ಹಿಂಗೆ ತಂದು ಇಲ್ಲಿ ಒಂದು ಚಾನಲ್ ಅಂತ ಇದೆ. ನಮ್ಮ ಕಡೆ ಚಾನಲ್ ಅಂತೀರಿ. ಚಪ್ಪಲಿ ಬಿಡೋದು ಜಾರ್ ಬಿದ್ದೋದು ನಮಗೆ. ಇಲ್ಲಿ ನಮ್ಮ ಕಡೆ ಚಾನಲ್ ಅಂತೀರಿ, ಒಬ್ಬೊಬ್ಬರ ಕಡೆ ಒಂದೊಂಥರ ಹೊಳೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರೆ. ಇಲ್ಲಿ ಈ ಚಾನಲ್ ಬಂದು ಫಸ್ಟು ಹೇಮಾವತಿ ನೀರು ಬರುತ್ತೆ, ಈ ಚಾನಲ್ಗೆ ಹೇಮಾವತಿ ನೀರು ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬರ್ತೈತೆ ಏನೋ ಗೊತ್ತಿಲ್ಲ, ಕನೆಕ್ಷನ್ ಐತೆ ಅಂತ ಮಾತ್ರ ಹೇಳ್ತಾರೆ. ಹಂಗೆ ಯಾವಾಗ ಒಂದೊಂದು ಟೈಮ್ ಬರ್ಬೋದು. ಇಲ್ಲಿ ಇವ್ರೇನು ಮಾಡಿದ್ದಾರೆ ಅಂದರೆ, ಅಲ್ಲಿಂದ ಬೋರ್ ತಂದು ಇಲ್ಲಿ ಪೈಪ್ ಅದ್ದಿ ಈ ಚಾನಲ್ಗೆ ನೀರು ತುಂಬಿಕೊಂಡು ನೆಕ್ಸ್ಟ್ ಇಲ್ಲಿಂದ ಅವ್ರು ಮೋಟ್ರ್ ಇಟ್ಕೊಂಡು ಅವರು ಇದು ಗಿಡ ಎಲ್ಲ ಆಯ್ತಲ್ಲ, ಈ ಗಿಡ ಆಪೋಸಿಟ್ಟು ಈ ಬ್ಯಾಕ್ ಸೈಡು ಅಲ್ಲೆಲ್ಲ ಇದು ಏನೇನೋ ಕಬ್ಬು, ಆಮೇಲೆ ರೇಷ್ಮೆ ತೋಟ ಎಲ್ಲ ಹಾಕೊಂಡಿದ್ದಾರೆ. ಅಲ್ಲಿ ಬಂದು ಅಲ್ಲಿಗೆ ನೀರು ಬಿಟ್ಕೊತಾರೆ. ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ ಇವರು. ಇಲ್ಲಿಂದ ಬಂದು ಈ ಚಾನಲ್ ತುಂಬಿಕೊಂಡು ನೆಕ್ಸ್ಟು ಅದು ಬ್ಯಾಕ್ ಸೈಡ್ ಬಂದು ಕಬ್ಬು ಎಲ್ಲ ಹಾಕಿದ್ದಾರೆ, ಅಲ್ಲಿಗೆ ನೀರು ಹೊಡ್ಕೊಳ್ಳೋದು ಇವರು. ಒಳ್ಳೆ ಐಡಿಯಾ. ಇಲ್ಲೆಲ್ಲ ಬಂದು ನಮ್ಮ ಮೆಮೊರೀಸ್ ತುಂಬ ಇದೆ. ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಇಲ್ಲೆಲ್ಲ ಮೀನು ಹಿಡಿತಾಯಿದ್ರಿ, ಈಜೆ ಆಡ್ತಾಯಿದ್ರಿ. ಆದರೆ ಇವಾಗ ಯಾರೂ ಆಡಲ್ಲ ಬಿಡ್ರಿ. ಈ ಚಿಕ್ಕ ವಯಸ್ಸಿನಾಗ ಬಂದು ನಾವು ಅದೆಲ್ಲ ಮಾಡ್ತಾಯಿದ್ರಿ. ತುಂಬ ಮೆಮೊರೀಸ್ ಇದೆ ನಮಗೆ. ಇದು ಅಟ್ಯಾಚಿಂಗು ಒಂದು ಕೆರೆ ಇದೆ ಅಲ್ಲ, ನಮ್ಮೂರು ಕೆರೆ, ಆ ಅಟ್ಯಾಚಿಂಗ್ಗೆ ಇದು ಹೋಗಿದೆ ನೋಡಿ. ಎಲ್ಲಿಂದ ಹೋಗ್ತೈತೆ ಅಂತ ರೈಟ್ ಅಲ್ಲಿ ಚಾನಲ್ಗೆ ಹೋಗ್ತೈತೆ. ಮತ್ತು ಈ ಹಳ್ಳಿ ಕಡೆ ಪರಿಸರ ಎಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಎಷ್ಟು ಮರ ಗಿಡಗಳು. ಇಲ್ಲಿ ಫುಲ್ಲು ನೋಡಿದ್ರೆ ತೆಂಗಿನ ಮರ, ಕಬ್ಬು ಜಾಸ್ತಿ. ಬೋರು ಒಬ್ಬೊಬ್ಬರು ಸುಧಾ ಬೋರ್ ಹಾಕ್ಸ್ಕೊಂಡಿದ್ದಾರೆ, 2-3 ಆ ಥರ. ಈ ಪರಿಸರ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಬೆಳಗ್ಗೆ ಹೊತ್ತು ವಾಕ್ ಹೋಗೋಕ್ಕಾಗಲಿ, ಅಲ್ಲಿ ಕಲ್ಲು ಕಾಣಿಸ್ತೈತಿಲ್ಲ ಫ್ರೆಂಡ್ಸ್, ಅಲ್ಲಿ ಬಂದು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಲೀವ್ಗಳ ಟೈಮ್ ಬಂದರೆ ಹಸು, ಎಮ್ಮೆ, ಮೇಕೆ ಅದೆಲ್ಲ ನಡ್ಕೊಂಡು ಬಂದುಬಿಟ್ಟು ಇಲ್ಲಿ ಅಲ್ಲೆಲ್ಲ ಗ್ರೀನಾಗಿ ಚೆನ್ನಾಗೈತಲ್ಲ, ಅಲ್ಲೆಲ್ಲ ಫ್ರೆಂಡ್ಗಳೆಲ್ಲ ಸೇರಿ ಆಟ ಆಡಿಕೊಂಡು ಅದು ಮೇಯಿಸ್ಕೊಂಡು ಮತ್ತೆ ಅದ್ರ ಮೇಲೆ ಹತ್ತೋದು ದುಮ್ಕೋದು ಆ ಥರ ಮಾಡ್ತಾಯಿದ್ರಿ. ಆದರೆ ಇವಾಗೆಲ್ಲ ಅದನ್ನು ಮಾಡೋಕ್ಕಾಗಲ್ಲ. ಆ ಮೆಮೊರೀಸ್ ಎಲ್ಲ ಹಿಂದೆನೇ ಹೊರಟಾಯ್ತು. ಇವಾಗ ನಮ್ಮ ಮಕ್ಕಳು ಸುಧಾ ಆ ಥರ ಮಾಡೋಕ್ಕೆ ನಾವು ಬಿಡೋಲ್ಲ ಅಷ್ಟೇ. ಅವಾಗ ತಾನೇ ಮಳೆ ಬಂದು ನಿಂತಿತ್ತು. ಮಳೆ ಬಂದು ನಿಂತಾಗ ಅದನ್ನು ಅಳ್ಳಾಡಿಸಿದ್ರೆ ಮಳೆ ಈ ಥರನೇ ನೀರು ಬೀಳುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಅಳ್ಳಾಡಿಸ್ತಾ ಇದ್ದೀವಿ. ಗಿಡ ಮಕ್ಕಳಿಗೆ ಕೆಂಬಾರಿ ಅಂತ ಹೇಳ್ತಾರೆ. ಆ ಕೆಂಬಾರಿಗೆ ಇದನ್ನು ತೇದ್ಬಿಟ್ಟೇನೋ ಹಾಲಾಗ, ತಾಯಿ ಎದೆ ಹಾಲಾಗ ಇದನ್ನು ತೇದ್ಬಿಟ್ಟು ಮಗು ಬಾಯಿಗೆ ಇಕ್ತಾರಂತೆ. ಅದು ಮೈಯೆಲ್ಲ 3 ತಿಂಗಳವರೆಗೂ ಅದು ರೆಡ್ಗಿರುತ್ತೆ. ಆ ರೆಡ್ ಅನ್ನೋದು ಹೋಗೋದಕ್ಕೋಸ್ಕರ ಇದನ್ನು ಈ ಕಡ್ಡಿನ ಯೂಸ್ ಮಾಡ್ತಾರಂತೆ. ಮತ್ತು ಇನ್ನೊಂದು, ಈ ಹೂವು, ಈ ಸೊಪ್ಪು, ಹೂವು ಮಾತ್ರ ಎಣ್ಣೆ, ಕೊಬ್ಬರಿ ಎಣ್ಣೆ ಆಗಲಿ, ಹಳ್ಳೆಣ್ಣೆ ಆಗಲಿ, ಕೂದಲು ಹೇರ್ ಬೆಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಇದು ಕಾಯಿ, ಹೂವು ಎಲ್ಲನೂ ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ಎಣ್ಣೆ ಒಳಗೆ ಹಾಕ್ತಾರೆ. ಇದು ಮತ್ತು ಅಲೋವೆರಾ, ಇನ್ನೂ ಬೇರೆ ಥರದ್ದೆಲ್ಲ ಬೇರು ಎಲ್ಲ ಹಾಕಿ ಬೇಯಿಸ್ತಾರೆ ಅದನ್ನು. ಮತ್ತು ಇದು ಹೂವು ಮಾತ್ರ ಒಣಗಿಸ್ಬಿಟ್ಟು ಪೌಡ್ರ್ ಮಾಡ್ಕೊತಾರೆ. ಏನಕ್ಕಂದರೆ ಶುಗರ್ ಇರೋರಿಗೆ ಅದು ಕಂಟ್ರೋಲ್ ಆಗುತ್ತೆ ಅಂದ್ಬಿಟ್ಟು ಈ ಹೂವನ್ನ ಪೌಡ್ರ್ ಮಾಡಿ ಡೈಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಬಿಸಿನೀರಿಗೆ ಕುಡಿತಾರೆ ಇದನ್ನು. ಇನ್ನೂ ಎಕ್ಸ್ಟ್ರಾ ಏನಕ್ಕಾದರೂ ಯೂಸ್ ಮಾಡೋಂಗಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ನಾವು ತಿಳ್ಕೊಳ್ಳೋಣ.